ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡನ ಕೊಲೆ ಪ್ರಕರಣ ಗಣೇಶ್ ಗೌಡ ಕೊಲೆಯಲ್ಲಿ ಬಜರಂಗ ದಳ ಕಾರ್ಯಕರ್ತ ಭಾಗ್ಯ ಆಗಿರೋದು. ಬಜರಂಗ ದಳ ಕಾರ್ಯಕರ್ತ ಮಿಥುನ್ ಭಾಗ್ಯ ಆಗಿರೋದು ಬಯಲಾಗ್ತಾ ಇದೆ. ನಿನ್ನೆ ಮಿಥುನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ರು ಪೊಲೀಸರು. ವಿಚಾರಣೆ ವೇಳೆ ಮರ್ಡರ್ ಕೇಸ್ನಲ್ಲಿ ಮಿಥುನ್ ಭಾಗ್ಯ ಆಗಿರೋದು ಬಹಿರಂಗ ಆಗಿದೆ. ತಡರಾತ್ರಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಚಿಕ್ಕಮಗಳೂರು ನಗರದ ನ್ಯಾಯಾಧೀಶರ ನಿವಾಸದಲ್ಲಿ ಹಾಜರುಪಡಿಸಲಾಗಿದೆ. RSS ಬಜರಂಗ ದಳದಲ್ಲಿ ಈತ ಸಕ್ರಿಯನಾಗಿದ್ದ ಅನ್ನೋದು ಈಗ ಗೊತ್ತಾಗ್ತಾ ಇರೋದು. ಆರೋಪಿ ಮಿಥುನ್ ಕಾಂಗ್ರೆಸ್ ಮುಖಂಡ ಗಣೇಶ್ ಕೊಲೆ ಕೇಸ್ನ A6 ಆಗಿರುವಂತ ಮಿಥುನ್ A1 ಸಂಜಯ್ ಸ್ನೇಹಿತನಾಗಿರುವಂತ A6 A1 ಸಂಜಯ್ A3 ನಾಗಭೂಷಣ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. A2 ನಿತಿನ್ A4 ದರ್ಶನ್ ಅಜಯ್ಗಾಗಿ ಇದೀಗ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಗಣೇಶ್ ಹತ್ಯೆ ಬಳಿಕ ಪರಾರಿ ಆಗಿದ್ರು ಮೂವರು ಆರೋಪಿಗಳು. ನೋಡಿ, ಇವರಿಗೆ A1ಗೂ ಮತ್ತು A6ಗೂ ಅಂದ್ರೆ ಸಂಜಯ್ ಮತ್ತು ಮಿಥುನ್ ಇವರಿಬ್ಬರಿಗೂ ಏನೋ ಫ್ರೆಂಡ್ಶಿಪ್ ಅಂತೆ. ಸೊ ಈ ಕಾರಣಕ್ಕಾಗಿ ಬಜರಂಗ ದಳ ಮತ್ತು RSS ನಲ್ಲಿದ್ದಂತ ಮಿಥುನ್ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆಯಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಪ್ರಕರಣ ಸಂದರ್ಭದಲ್ಲಿ ತನಿಖೆ ನಡೆಸುವಾಗ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ವಿಚಾರಣೆಗೊಳಪಡಿಸಿದಾಗ ವಿಚಾರಗಳು ಬಹಿರಂಗ ಆಗಿರೋದು. ಯಾರ್ಯಾರು ಭಾಗಿಯಾಗಿದ್ರು, ಏನು ಎತ್ತ ಅನ್ನೋದು ಗೊತ್ತಾಗಿದೆ. ಇದೀಗ ಈತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಇನ್ನಿಬ್ರು ಎಸ್ಕೇಪ್ ಆಗಿದ್ದಾರೆ. ಅವರಿಗೋಸ್ಕರ ಇದೀಗ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಮತ್ತು A1 ಮತ್ತು A3ಗೆ ಗಾಯಗಳಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕ್ಕದಾಗಿ ಶುರುವಾದಂತ ಗಲಾಟೆ ನೋಡಿ ಕೊಲೆಯಲ್ಲಿ ಅಂತ್ಯ ಆಗಿದೆ. ರಾಜಕೀಯ ವೈಷಮ್ಯ ಇತ್ತು, ಹಳೆ ದ್ವೇಷ ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡನ ಕೊಲೆ ಪ್ರಕರಣ, ಹಂತಕರ ಬಂಧನಕ್ಕಾಗಿ 4 ಪೊಲೀಸರ ತಂಡ ರಚನೆ ಮಾಡಿದ ಚಿಕ್ಕಮಗಳೂರು SP ವಿಕ್ರಮ್ ಆಮ್ಟೆ. ಸಕರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ಕೊಲೆ. ಸಂಜಯ್, ನಿತಿನ್, ದರ್ಶನ್, ಅಜಯ್, ನಾಗಭೂಷಣ ಸೇರಿದಂತೆ ಇತರರು ಅಂತ ದಾಖಲಾಗಿತ್ತು FIR. ತನಿಖೆ ವೇಳೆ ಕೊಲೆಯಲ್ಲಿ ಮಿಥುನ್ ಭಾಗಿಯಾಗಿರೋದು ಕೂಡ ಬೆಳಕಿಗೆ ಬಂದಿದೆ. FIR ನಲ್ಲಿ A6 ಅನ್ನಾಗಿ ಇದೀಗ ಪೊಲೀಸರು ಮಿಥುನ್ ಅನ್ನ ಮಾಡಿದ್ದಾರೆ. ತನಿಖೆ ವೇಳೆ ಕೊಲೆಯಲ್ಲಿ ಮಿಥುನ್ ಭಾಗಿಯಾಗಿರೋದು ಗೊತ್ತಾಗಿದೆ. ಮೊದಲಿಗೆ FIR ಅನ್ನ ದಾಖಲು ಮಾಡ್ಕೊಳ್ಬೇಕಾದ್ರೆ ಇತರರು ಅಂತ ಮಾಡಿದ್ರು. ಯಾರ್ಯಾರು ಏನೇನು ಅನ್ನೋದು ಗೊತ್ತಿರಲಿಲ್ಲ. ತನಿಖೆ ಆಗುವಾಗ ಯಾವ್ರಿದ್ರು ಇವ್ರಿದ್ರು ಅಂತ ಒಬ್ಬೊಬ್ಬರೇ ಬಾಯಿ ಬಿಡ್ಕೊಂಡು ಬಂದಿದ್ದಾರೆ. ಆಗ ಈತನ ಹೆಸರು ಕೂಡ ಬಂದಿರೋದು ಮಿಥುನ್ ಹೆಸರು. A6 ಈತ ಈ ಪ್ರಕರಣದಲ್ಲಿ ಭಾಗ್ಯ ಆಗಿದ್ದಾನೆ ಅನ್ನೋದು ಕನ್ಫರ್ಮ್ ಆದ ನಂತರ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ? ಕಾಂಗ್ರೆಸ್ ಮುಖಂಡ ಗಣೇಶ್ ಮರ್ಡರ್ ಕೇಸ್ ಈಗಾಗಲೇ ತನಿಖೆ ವೇಳೆ ಒಂದಿಷ್ಟು ಮಾಹಿತಿಗಳು ಹೊರಗಡೆ ಬಂದಿರುವಂತದ್ದು. ಚಿಕ್ಕಮಗಳೂರು SP ವಿಕ್ರಮ್ ಆಮ್ಟೆ ನೇತೃತ್ವದಲ್ಲಿ ಈಗಾಗಲೇ ತನಿಖಾ ತಂಡ ಒಂದಿಷ್ಟು ಜನರನ್ನ ವಶಕ್ಕೆ ಪಡೆಯುವುದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕೊಲೆಯಾದ ಕೇವಲ 24 ಗಂಟೆಯ ಒಳಗೆ ಆರೋಪಿಗಳನ್ನ ವಿಚಾರಣೆ ಮಾಡಿರುವಂತದ್ದು. ಆರೋಪಿಗಳನ್ನ ಈಗಾಗಲೇ ಅಂದ್ರೆ ಕೋರ್ಟ್ಗೆ ಕೂಡ ಈಗಾಗಲೇ ಹಾಜರು ಪಡಿಸಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ತಡರಾತ್ರಿ ನ್ಯಾಯಾಧೀಶರ ಮುಂದೆ ಮಿಥುನ್ ನನ್ನ ಹಾಜರುಪಡಿಸಿರುವಂತಹ ಪೊಲೀಸರು ಚಿಕ್ಕಮಗಳೂರು ನಗರದ ನ್ಯಾಯಾಧೀಶರ ನಿವಾಸದಲ್ಲಿ ಹಾಜರುಪಡಿಸಿ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮಿಥುನ್ ಎಂಬುವ ಯುವಕ ಏನಿದ್ದಾನೆ ಆತ ಬಜರಂಗ ದಳದಲ್ಲಿ ಸಕ್ರಿಯನಾಗಿ ಕಾರ್ಯಕರ್ತನಾಗಿದ್ದ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸಂಜಯ್ ಎಂಬ ಆತ ಮಿಥುನ್ ಕೂಡ ಸ್ನೇಹಿತನಾಗಿದ್ದ. ಅದರಲ್ಲಿ ಜೊತೆಗೆ ಗಣೇಶ್ ಹತ್ಯೆಯಲ್ಲಿ A6 ಆರೋಪಿಯಾಗಿರ್ತಕ್ಕಂತಹ ಮಿಥುನ್ ಏನಿದ್ದಾನೆ ಆತ ಈಗಾಗಲೇ ಸಾಕಷ್ಟು ಒಂದಿಷ್ಟು ಅಂದ್ರೆ ಈಗ ಪೊಲೀಸರಿಗೆ ಸಿಕ್ಕಿರುವಂತದ್ದು. A1 ಆರೋಪಿ ಸಂಜಯ್, A3 ನಾಗಭೂಷಣ್ ಈಗಾಗಲೇ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಚಿಕಿತ್ಸೆ ಮುಗಿದ ನಂತರ ಅವರು ಮತ್ತೆ ಒಂದಿಷ್ಟು ಪೊಲೀಸರು ವಿಚಾರಣೆಗೆ ವಶಪಡಿಸಿಕೊಳ್ಬಹುದು, ವಿಚಾರಣೆ ಮಾಡಬಹುದು. ನಂತರದಲ್ಲಿ ವಿಚಾರಣೆ ಮಾಡಿದ ನಂತರ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬಹುದು. ಯಾಕಂದ್ರೆ ನಿನ್ನೆ ಒಂದಿಷ್ಟು ಪ್ರಕರಣ ಇದೆಯಲ್ಲ ಅದು ರಾಜಕೀಯ ದ್ವೇಷ ಹಿನ್ನೆಲೆ ಅನ್ನುವ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರೀ ಪ್ಲಾನ್ ಮರ್ಡರ್ ಆಗಿತ್ತ ಅನ್ನುವ ಮಾತುಗಳು ಕೂಡ ಇದು ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತದೆ. ಆದ್ರೆ ಪೊಲೀಸ್ ತನಿಖೆಯ ಹಂತದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಯಾವುದನ್ನು ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ CM ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ರು. ಯಾಕಂದ್ರೆ ಇದು ಪ್ರಕರಣ ಬಹು ದೊಡ್ಡ ಮಟ್ಟದ ಪ್ರಕರಣ ಆಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಈಗಾಗಲೇ SP ಅವರ ಜೊತೆ ಮಾತನಾಡಿದ್ದೇನೆ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನ ಕೈಗೊಳ್ತೀನಿ ಅನ್ನುವ ಮಾತನ್ನ ಸ್ವತಃ CM ಕೂಡ ಹಾಸನದಲ್ಲಿ ಮಾತನಾಡಿರ್ತಾರೆ. ಹಾಗಾಗಿ ಈಗಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.